ಒನ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಯಶವಂತ್. ಶಾಮನೂರು ಫ್ಯಾಮಿಲಿ ವರ್ಸಸ್ ಅಲ್ಪಸಂಖ್ಯಾತರು. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಗೆ ಈಗಾಗಲೇ ಸಿದ್ಧತೆ ನಡೀತಾ ಇದೆ. ಒಂದು ಹಂತದಲ್ಲಿ ಶಾಮನೂರು ಫ್ಯಾಮಿಲಿ ವರ್ಸಸ್ ಅಲ್ಪಸಂಖ್ಯಾತರು ಅನ್ನುವಂಥ ಸನ್ನಿವೇಶ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಸಿದ್ಧವಾಗಿರುವಂಥದ್ದು. ಇನ್ನು ಕೆಲವೇ 3 ಅಥವಾ 4 ತಿಂಗಳಲ್ಲಿ ಚುನಾವಣೆ ಘೋಷಣೆ ಆಗುವ ಸಾಧ್ಯತೆ ಇದೆ. ಚುನಾವಣೆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನಲ್ಲಿ ಈಗಾಗಲೇ ಟಿಕೆಟ್ಗೆ ಭಾರಿ ಪೈಪೋಟಿ ಆಗ್ತಾ ಇದೆ. ಶಾಮನೂರು ಫ್ಯಾಮಿಲಿಯನ್ನು ಈ ಬಾರಿ ಏನಾದರೂ ಮಾಡಿ ಚುನಾವಣಾ ಕಣದಿಂದ ಹೊರಗಿಟ್ಟು ಅಲ್ಪಸಂಖ್ಯಾತರು ಟಿಕೆಟ್ ತರಬೇಕು ಅಂತೇಳಿ ಸಭೆ ಮೇಲೆ ಸಭೆಯನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಹೈಕಮಾಂಡ್ ತಲುಪುವಂಥ ಎಲ್ಲ ಕಾರ್ಯವನ್ನು ಈಗಾಗಲೇ ಅಲ್ಪಸಂಖ್ಯಾತರು ಮಾಡ್ತಾ ಇದ್ದಾರೆ. ಹಾಗಾಗಿ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಈ ಬಾರಿ ಶಾಮನೂರು ಫ್ಯಾಮಿಲಿ ವರ್ಸಸ್ ಅಲ್ಪಸಂಖ್ಯಾತರು ಅನ್ನುವಂಥ ಒಂದು ಚರ್ಚೆ ಈಗಾಗಲೇ ಶುರುವಾಗಿದೆ. ಅದ್ರ ಬಗ್ಗೆ ಒಂದಷ್ಟು ವಿಶ್ಲೇಷಣೆಯನ್ನು ಮಾಡ್ತಾ ಹೋಗ್ತೀನಿ. ರಾಜಕೀಯವಾಗಿ ಯಾವ ರೀತಿಯಾಗಿ ಡೆವಲಪ್ಮೆಂಟ್ ಆಗ್ತಾ ಇದೆ, ಅಲ್ಲಿ ಯಾವ ರೀತಿಯಾದ ಸನ್ನಿವೇಶ ಇದೆ ಅಂತೇಳಿ. ಶಾಮನೂರು ಶಿವಶಂಕರಪ್ಪನವರ ನಿಧನದಿಂದ ತೆರವಾದಂತಹ ಒಂದು ಸ್ಥಾನಕ್ಕೆ ಈ ಬಾರಿ ಉಪಚುನಾವಣೆ ಆಗ್ತಾ ಇದೆ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಕ್ಕೆ. ಕಳೆದ 4 ಚುನಾವಣೆಯಲ್ಲಿ ಕೂಡ ಅದು ಕಾಂಗ್ರೆಸ್ ಆಡಳಿತಕ್ಕೆ ಬಂದಂತಹದ್ದು. ಕಾಂಗ್ರೆಸ್ನ ಭದ್ರಕೋಟೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ. ಶಾಮನೂರು ಶಿವಶಂಕರಪ್ಪನವರು 4 ಬಾರಿ ಕೂಡ ನಿರಂತರವಾಗಿ ಅದೇನು ವಿಧಾನಸಭಾ ಕ್ಷೇತ್ರವಾಗಿ ವಿಂಗಡಣೆ ಆಯಿತು, ಅಲ್ಲಿಂದ ನಿರಂತರವಾಗಿ ಶಾಮನೂರು ಶಿವಶಂಕರಪ್ಪನವರು ಅಲ್ಲಿ ಗೆಲುವನ್ನು ಸಾಧಿಸ್ಕೊಂಡು ಬಂದಿದ್ದಾರೆ. ಕಾಂಗ್ರೆಸ್ ಪಕ್ಷ ಕೂಡ ಅಲ್ಲಿ ಒಂದು ಭದ್ರಕೋಟೆಯನ್ನು ನಿರ್ಮಾಣ ಮಾಡಿಕೊಂಡಿತ್ತು. ಪ್ರತಿ ಚುನಾವಣೆಯಲ್ಲೂ ಕೂಡ ಅಲ್ಪಸಂಖ್ಯಾತರು ಈ ಬಾರಿ ನಮಗೆ ಟಿಕೆಟನ್ನು ಕೊಡಿ ಅಂತ ಕೇಳ್ತಾ ಇದ್ರು. ಆದರೆ ಶಾಮನೂರು ಶಿವಶಂಕರಪ್ಪನವರ ಒಂದಷ್ಟು ಅಲ್ಲಿಯ ಪಾಪ್ಯುಲಾರಿಟಿ ಇರ್ಬೋದು ಅಥವಾ ಅವರ ಒಂದು ಹಿಡಿತ ಏನಿತ್ತು, ಆ ಹಿಡಿತದ ಮೇಲೆ ದಕ್ಷಿಣ ಕ್ಷೇತ್ರದಲ್ಲಿ ಟಿಕೆಟನ್ನು ತೆಗೆದುಕೊಂಡು ಬರ್ತಾಯಿದ್ರು. ಶಾಮನೂರು ಶಿವಶಂಕರಪ್ಪನವರು ಮನೆಯಲ್ಲಿ ಕೂತಿದ್ರು ಕೂಡ ಹೈಕಮಾಂಡ್ ಅವರ ಮನೆ ಬಾಗಿಲಿಗೆ ಬಿ ಫಾರ್ಮನ್ನು ಕಳಿಸಿ ಶಾಮನೂರು ಶಿವಶಂಕರಪ್ಪನವರನ್ನು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಕಣಕ್ಕಿಳಿಸ್ತಾ ಇದ್ದರು. ಆದರೆ ಈಗ ಉಪಚುನಾವಣೆಯಲ್ಲಿ ಆ ರೀತಿಯಾದ ಸನ್ನಿವೇಶ ಇಲ್ಲ. ಕಾಂಗ್ರೆಸ್ ಹೈಕಮಾಂಡ್ ಈ ಬಾರಿ ಶಾಮನೂರು ಶಿವಶಂಕರಪ್ಪನವರ ಮನೆ ಬಾಗಿಲಿಗೆ ಯಾರೂ ಕೇಳದೆ ಟಿಕೆಟ್ ಕೊಡುವಂಥ ಸನ್ನಿವೇಶ ಇಲ್ಲ. ಯಾಕಂದರೆ ಈಗಾಗಲೇ ಅಲ್ಪಸಂಖ್ಯಾತರು ಅಲ್ಲಿ ಒಂದು ಹಂತದಲ್ಲಿ ಬುಗಿಲೆದ್ದಿದ್ದಾರೆ. ಬುಗಿಲೆತ್ತಿರೋ ಅರ್ಥ ಏನೋದು ಬೆಂಕಿ ಹಚ್ಚಿದ್ದಾರೆ ಮತ್ತೊಂದಂತಲ್ಲ. ಎಲ್ಲ ಹಂತದಲ್ಲೂ ಕೂಡ ಟಿಕೆಟ್ ತರಲಿಕ್ಕೆ ಸರ್ವಸತ್ರ ಪ್ರಯತ್ನವನ್ನು ಅಲ್ಪಸಂಖ್ಯಾತ ಸಮುದಾಯ ಮಾಡ್ತಾಯಿದೆ. ಈ ಬಾರಿ ಯಾರ್ಯಾರ ಟಿಕೆಟ್ ಕೊಡಿ ಅಂತ ಒಂದು 5-6 ಜನ ಅಲ್ಲಿ ಅಲ್ಪಸಂಖ್ಯಾತ ಮುಖಂಡರು ಆಕಾಂಕ್ಷಿಗಳಿದೆ. ಸಾದಿಕ್ ಪೈಲ್ವಾನ್, ಅಬ್ದುಲ್ ಜಬ್ಬಾರ್, ಸೈಯದ್ ಸೈಫುಲ್ಲಾ, ಅಯೂಬ್ ಪೈಲ್ವಾನ್, ಈ ಒಂದಷ್ಟು ಜನ ಒಂದು 6-7 ಜನ ಅಲ್ಪಸಂಖ್ಯಾತರಲ್ಲಿ ಒಂದಷ್ಟು ಪೈಪೋಟಿಯನ್ನು ಮಾಡ್ತಾಯಿದ್ದಾರೆ. ಈ ಬಾರಿ ಟಿಕೆಟ್ ಅಲ್ಪಸಂಖ್ಯಾತರಿಗೆ ಕೊಡಬೇಕು, ಯಾವುದೇ ಕಾರಣಕ್ಕೂ ಬೇರೆಯವರು ಕೊಡಬಾರ್ದು ಅಂತೇಳಿ ಈ ಅಲ್ಪಸಂಖ್ಯಾತರು ಒಂದು ಒತ್ತಡವನ್ನು ಏರ್ತಾ ಇದ್ದಾರೆ. ವಸತಿ ಸಚಿವ ಜಮೀರ್ ಅಹಮದ್ ಖಾನರ ನೇತೃತ್ವದಲ್ಲಿ ಒಂದು ಇಡೀ ಸಮುದಾಯ, ಅಲ್ಪಸಂಖ್ಯಾತ ಸಮುದಾಯ ಹೈಕಮಾಂಡ್ ತಲುಪುವಂಥ ಕೆಲಸವನ್ನು ಮಾಡ್ತಾ ಇದೆ. ಸಭೆ ಮೇಲೆ ಸಭೆಯನ್ನು ದಾವಣಗೆರೆ ಜಿಲ್ಲೆಯಲ್ಲಿ ಮಾಡ್ತಾ ಇದ್ದಾರೆ. ಈಗಾಗಲೇ ಕಳೆದ ಒಂದು ತಿಂಗಳ ಅಂತರದಲ್ಲೇ ಸುಮಾರು ಒಂದು 5-6 ಸಭೆಗಳಾಗಿದ್ದಾವೆ. ಎಲ್ಲೂ ಕೂಡ ನಮ್ಮ ಸಮುದಾಯವನ್ನು ಬಿಟ್ಟುಕೊಡಬಾರ್ದು, ಯಾರಿಗೆ ಟಿಕೆಟ್ ಕೊಡಲಿ, 5 ಜನ 6 ಜನ ಆಕಾಂಕ್ಷಿಗಳಿರ್ಬೋದು, ಯಾರಿಗೆ ಟಿಕೆಟ್ ಕೊಟ್ಟರು ನಮ್ಮ ಸಮುದಾಯಕ್ಕೆ ಟಿಕೆಟ್ ಸಿಗಬೇಕು ಅಂತ ಪೈಪೋಟಿ ಅವರಲ್ಲಿದೆ. ಈ ಕಡೆ ಮತ್ತೊಂದು ತಂಡ ಶಾಮನೂರು ಫ್ಯಾಮಿಲಿಗೆ ಟಿಕೆಟನ್ನು ಕೊಡಿಸ್ಬೇಕು ಅಂತ. ಶಾಮನೂರು ಫ್ಯಾಮಿಲಿ ಯಾರಿಗೆ ಟಿಕೆಟ್ ಕೊಡಬೇಕಂತ ನೋಡೋದಾದರೆ SS ಮಲ್ಲಿಕಾರ್ಜುನ್, ಶಾಮನೂರು ಶಿವಶಂಕರಪ್ಪನವರ ಪುತ್ರ SS ಮಲ್ಲಿಕಾರ್ಜುನ್ ಏನಿದ್ದಾರೆ ಅವರ ಪುತ್ರ ಸಮರ್ಥ ಶಾಮನೂರವ್ರನ್ನ ಕಣಕ್ಕಿಳಿಸಬೇಕು ಅಂತೇಳಿ ಒಂದು ಕಡೆ. ಇನ್ನೊಂದು ಕಡೆ ಶಾಮನೂರು ಶಿವಶಂಕರಪ್ಪನವರ ಮತ್ತೋರ್ವ ಪುತ್ರ SS ಗಣೇಶ್ ಅವರು ಕೂಡ ಈ ಬಾರಿಯ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಕಣಕ್ಕಿಳಿಬೇಕು ಅಂತೇಳಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಸೊ ಶಾಮನೂರು ಫ್ಯಾಮಿಲಿಯಲ್ಲಿ ಈ 2 ಹೆಸರುಗಳು ಪ್ರಮುಖವಾಗಿ ಕೇಳಿಬರ್ತಾ ಇದೆ. ಒಂದು SS ಗಣೇಶ್ ಅವರ ಹೆಸರು, ಮತ್ತೊಂದು ಸಮರ್ಥ ಶಾಮನೂರ್ ಅವರ ಹೆಸರು. ಇಬ್ಬರ ಹೆಸರು ಕೂಡ SS ಫ್ಯಾಮಿಲಿಯಿಂದ ಕೇಳಿಬರ್ತಾ ಇದೆ. ಆದರೆ SS ಫ್ಯಾಮಿಲಿಗೆ ಟಿಕೆಟು ಅಷ್ಟು ಈಸಿಯಾಗಿ ಸಿಕ್ಬಿಡುತ್ತೆ ಈ ಸಲ, ಗೊತ್ತಿಲ್ಲ. ಯಾಕಂದರೆ ಬಹುದೊಡ್ಡ ಫ್ಯಾಮಿಲಿ, ಸಾಕಷ್ಟು ವರ್ಷಗಳಿಂದ ದಾವಣಗೆರೆ ಜಿಲ್ಲೆಯಲ್ಲಿ ರಾಜಕೀಯ ಪ್ರಾಬಲ್ಯವನ್ನು ಇಟ್ಕೊಳ್ಳುವಂಥ ಫ್ಯಾಮಿಲಿ ಶಾಮನೂರು ಶಿವಶಂಕರಪ್ಪನವರ ಫ್ಯಾಮಿಲಿ. ಆದರೆ ಈ ಬಾರಿ ಅಲ್ಪಸಂಖ್ಯಾತರು ನಾವು ಕಳೆದ 4 ಚುನಾವಣೆಗಳಲ್ಲಿ ಅಂದರೆ ಸರಿಸುಮಾರು 2-3 ದಶಕಗಳ ಕಾಲ ಶಾಮನೂರು ಕುಟುಂಬಕ್ಕೆ ಟಿಕೆಟನ್ನು ಬಿಟ್ಟುಕೊಟ್ಟಿದ್ದೇವೆ ನಾವು. ಈ ಬಾರಿ ಶಾಮನೂರು ಶಿವಶಂಕರಪ್ಪನವರು ಕಳೆದ ಚುನಾವಣೆಯಲ್ಲಿ ಕೂಡ ನಮಗೆ ಹೇಳಿದರು, ಇದು ನನ್ನ ಕೊನೆಯ ಚುನಾವಣೆ, ಆದರೆ ಮುಂದಿನ ಚುನಾವಣೆಯಲ್ಲಿ ಅಲ್ಪಸಂಖ್ಯಾತರು ಈ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ ನೀವು ವಿಧಾನಸಭೆಗೆ ಹೋಗಿ ಅಂತ ಹೇಳಿದರು ಅನ್ನುವಂಥ ಮಾತು ಎಲ್ಲ ಕಡೆ ಕೇಳಿಬರ್ತಾ ಇದೆ. ಅದು ಎಷ್ಟು ಮಟ್ಟಿಗೆ ಶಾಮನೂರು ಶಿವಶಂಕರಪ್ಪನವರು ಹೇಳಿದ್ರು ಇಲ್ವೋ ಎಲ್ಲೂ ಕೂಡ ಅದನ್ನು ಡಾಕ್ಯುಮೆಂಟಾಗಿ ಸಿಗ್ತಾ ಇಲ್ಲ. ಆದರೆ ಅಲ್ಪಸಂಖ್ಯಾತರು ಹೇಳ್ಕೊಂಡು ಬರ್ತಾ ಇರೋದು ಅಂದರೆ ಶಾಮನೂರು ಶಿವಶಂಕರಪ್ಪನವರು ಇದನ್ನು ನಿಮಗೆ ಮಾತು ಕೊಟ್ಟಿದ್ದರು, ನನ್ನ ನಂತರ ಈ ಕ್ಷೇತ್ರಕ್ಕೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಅಲ್ಪಸಂಖ್ಯಾತರು ಟಿಕೆಟ್ ತೆಗೆದುಕೊಂಡು ಬನ್ನಿ, ನಿಮಗೆ ಟಿಕೆಟ್ ಕೊಡಲಿಕ್ಕೆ ಎಲ್ಲ ಒಂದು ವ್ಯವಸ್ಥೆಯನ್ನು ಮಾಡ್ತೀನಿ ಅಂತೇಳಿ. ಆದರೆ ಶಾಮನೂರು ಫ್ಯಾಮಿಲಿ ಈ ಬಾರಿ SS ಗಣೇಶ್ ಅವ್ರನ್ನ ಕಣಕ್ಕಿಳಿಸಬೇಕು ಅಂತೇಳಿ, ಇನ್ನೊಂದು ಕಡೆ ಸಮರ್ಥ್, ಇಬ್ಬರ ಹೆಸರು ಕೂಡ ಈಗಾಗಲೇ ಹೈಕಮಾಂಡ್ ಮಟ್ಟಕ್ಕೆ ಹೋಗಿದೆ. ಆದರೆ ಮೊದಲನೇ ಹೆಸರು ಕೇಳಿಬರ್ತಾ ಇರುವಂಥದ್ದು ಸಮರ್ಥ್ ಅವ್ರ ಹೆಸರು ಕೇಳಿಬರ್ತಾ ಇದೆ. ಈ ಗಣೇಶ್ ಅವರು SS ಗಣೇಶ್ ಅವ್ರದ್ದು ಇನ್ನೂ ಡೈಲಾಮದಲ್ಲಿದೆ ಸ್ಥಿತಿ. ಅಂದರೆ ಕಾಂಗ್ರೆಸ್ಸಿಂದ ಸ್ಪರ್ಧೆ ಮಾಡಬೇಕು ಅಥವಾ ಕಾಂಗ್ರೆಸ್ಸಿಂದ ಟಿಕೆಟ್ ಸಿಗದೇ ಹೋದರೆ BJP ಬರಬೇಕು, ಎಲ್ಲ ರೀತಿಯಾದ ಚರ್ಚೆಯನ್ನು SS ಗಣೇಶ್ ಅವರು ಕೂಡ ಮಾಡ್ತಾ ಇದ್ದಾರೆ. ಈ ಬಾರಿ ತಂದೆಯ ನಂತರ ಅವರು ಕೂಡ ಚುನಾವಣಾ ಕಣಕ್ಕೆ ಇಳಿಬೇಕು ಅಂತೇಳಿ SS ಗಣೇಶ್ ಅವರು ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಈ ಫ್ಯಾಮಿಲಿಯಲ್ಲೇ ಈಗ ಯಾರನ್ನು ಇಳಿಸಬೇಕು ಅಂತೇಳಿ, ಒಂದು ವೇಳೆ ಕಾಂಗ್ರೆಸ್ಸಿಂದ ಸಮರ್ಥ ಕಣಕ್ಕಿಳಿದಿದ್ದೆ ಆದರೆ BJPಯಿಂದ SS ಗಣೇಶ್ ಅವರು ಕಣಕ್ಕಿಳಿಯುವಂಥದ್ದು ಕಷ್ಟ ಆಗುತ್ತೆ. ಯಾಕಂದರೆ ತಂದೆ ಮಗನ ನಡುವೆ ಫೈಟ್ ಆಗುತ್ತೆ. ಹಾಗಾಗಿ ಒಂದು ವೇಳೆ
ಎಸ್ ಗಣೇಶ್ ಅವರು ಏನಾದ್ರೂ ಕಾಂಗ್ರೆಸ್ಸಿಂದ ಟಿಕೆಟ್ ತಂದಿದ್ದೇ ಆದರೆ ಅಲ್ಪಸಂಖ್ಯಾತರು ಒಂದಷ್ಟು ಅಸಮಾಧಾನವನ್ನು ಹೊರಡೆ ಹಾಕುವ ಸಾಧ್ಯತೆ ಕೂಡ ಇದೆ. ಜೊತೆಗೆ ಏನು ಎಸ್ ಗಣೇಶ್ ಅವರ ನೇಮ್ ಆ್ಯಂಡ್ ಫೇಮ್ ಏನಿದೆ ಅದನ್ನು ಬಳಸ್ಕೊಂಡು ಅವರೆಲ್ಲ ಸಮಾಧಾನ ಮಾಡುವಂಥ ಸಾಧ್ಯತೆ ಕೂಡ ಇದೆ. ಆದರೆ ಈ ಎರಡು ಫ್ಯಾಮಿಲಿ ಏನಿದೆ, ಒಂದು ಶಾಮನೂರು ಫ್ಯಾಮಿಲಿ ವರ್ಸಸ್ ಅಲ್ಪಸಂಖ್ಯಾತರ ನಡುವೆ ಮಾತ್ರ ಟಿಕೆಟ್ಗಾಗಲಿ ಈಗಲೇ ಜಿದ್ದಾಜಿದ್ದಿ ಆರಂಭವಾಗಿದೆ. ಇನ್ನು 3-4 ತಿಂಗಳಿದೆ ಚುನಾವಣೆಯ ಆ ಕಾವು ಏನಿದೆ, ಕಾವು ಈಗ ತಾನೇ ಸಣ್ಣಕ್ಕೆ ಏರ್ತಾ ಇದೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ. ಆದರೆ ಮುಸಲ್ಮಾನರು, ಅಲ್ಪಸಂಖ್ಯಾತರು ಏನು ಈ ಬಾರಿ ಟಿಕೆಟ್ ತರಲೇಬೇಕು, ನಾವು ಚುನಾವಣೆಯನ್ನು ಮಾಡಲೇಬೇಕು ಅಂತೇಳಿ ಈಗಾಗಲೇ ಹೈಕಮಾಂಡ್ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನಿರ್ಬೋದು, ರಾಹುಲ್ ಗಾಂಧಿ ಅವ್ರನ್ನಿರ್ಬೋದು, ಎಲ್ಲರೂ ಕೂಡ ಭೇಟಿಯಾಗಿ ಈ ಬಾರಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಿ ಅಂತೇಳಿ ಇನ್ನು ಟಿಕೆಟ್ ಚುನಾವಣೆ ಕಾವು ಏರೋದಕ್ಕಿಂತ ಮುಂಚೆನೇ ಪ್ರಯತ್ನವನ್ನು ಮಾಡ್ತಾಯಿದ್ದಾರೆ. ಈ ಕಡೆ ಎಸ್ ಮಲ್ಲಿಕಾರ್ಜುನ್ ಹಾಗೂ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಸಂಸದರು ಇಬ್ಬರು ಕೂಡ ಇಲ್ಲ, ನಾವು ಇನ್ನೂ ಚುನಾವಣೆಯ ಬಗ್ಗೆ ಯಾವುದೂ ನಿರ್ಧಾರವನ್ನು ತೆಗೆದುಕೊಂಡಿಲ್ಲ, ದಾವಣಗೆರೆ ದುಗ್ಗಮ್ಮನ ಹಬ್ಬ ಮಾಡೋಣ, ನಂತರ ದುಗ್ಗಮ್ಮನ ಹಬ್ಬ ಆದಮೇಲೆ ಯೋಚನೆ ಮಾಡೋಣ ಅಂತೇಳಿ ಅವರು ಯಾವುದೇ ರೀತಿಯಾದ ಅವರ ನಿಲುವನ್ನು ಹೇಳ್ತಾ ಇಲ್ಲ. ಅಂದರೆ ಅವರೆಲ್ಲರೂ ಕೂಡ ಶಾಮನೂರು ಫ್ಯಾಮಿಲಿಯವರು ಎಲ್ಲರೂ ಕೂಡ ಮುಕ್ತವಾಗಿ ಹೌದು ಈ ಬಾರಿ ಅಲ್ಪಸಂಖ್ಯಾತರಿಗೆ ಕೊಡಿ ಅಂತ ಹೇಳಿಲ್ಲ. ಅವ್ರು ಹೇಳೋದೇನೆಂದರೆ ಎಲ್ಲರೂ ಕೂಡ ಅವಕಾಶ ಇದೆ, ಚುನಾವಣೆಯಲ್ಲಿ ಟಿಕೆಟ್ ಕೇಳುವ ಅವಕಾಶ ಎಲ್ರಿಗೂ, ಹಕ್ಕು ಎಲ್ರಿಗೂ ಕೂಡ ಇದೆ, ಯಾರು ಬೇಕಾದ್ರೂ ಟಿಕೆಟ್ ಕೇಳ್ಬೋದು, ಅಲ್ಪಸಂಖ್ಯಾತರು ಕೂಡ ಕೇಳಿ, ಇನ್ನೊಬ್ರು ಕೂಡ ಕೇಳಲಿ. ಆದರೆ ಇವರ ಬಾಯಲ್ಲಿ ಇವತ್ತಿನವರು ಕೂಡ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಿ ಅಥವಾ ಕೊಡ್ತೀವಿ ಅಂತೇಳಿ ಈ ಫ್ಯಾಮಿಲಿಯಿಂದ ಬಂದಿಲ್ಲ. ಹಾಗಾಗಿ ಈ ಫ್ಯಾಮಿಲಿಯಿಂದ ಕೂಡ ಒಬ್ಬರನ್ನು ಕಣಕ್ಕಿಳಿಸುವ ಎಲ್ಲ ಸಿದ್ಧತೆಯನ್ನು ಎಸ್ ಮಲ್ಲಿಕಾರ್ಜುನ್ ಮಾಡ್ತಾ ಇದ್ದಾರೆ. ಬಹುಶಃ ಈ ಎರಡು ಫ್ಯಾಮಿಲಿಗಳ ನಡುವೆ ಟಿಕೆಟ್ಗಾಗಿ ಜಿದ್ದಾಜಿದ್ದಿ ಆಗ್ಬೋದು. ಒಂದು ಎಸ್ ಗಣೇಶ್ ಹಾಗೂ ಸಮರ್ಥ ನಡುವೆ ಕೂಡ ಜಿದ್ದಾಜಿದ್ದಿ ಆಗ್ಬೋದು. ನಾನು ಹೋಗ್ತೀನಿ, ನಾನು ಸ್ಪರ್ಧೆ ಮಾಡ್ತೀನಿ ಅಂತೇಳಿ. ಒಂದು ವೇಳೆ ಕಾಂಗ್ರೆಸ್ಸಿಂದ ಸಮರ್ಥ ನಿಂತರೆ, ಬಿ ಜೆ ಪಿಯಿಂದ ಗಣೇಶ್ ಅವರು ನಿಂತರೆ ಇಬ್ಬರು ಕೂಡ ತಂದೆ ಮಗನ ನಡುವೆ ಫೈಟ್ ಆಗುತ್ತೆ. ಹಾಗಾಗಿ ಇಂತಹ ಫೈಟಿಗೆ ಬಹುತೇಕ ಅವಕಾಶ ಕೊಡೋದಿಲ್ಲ. ಒಂದು ವೇಳೆ ಬಿ ಜೆ ಪಿಯಿಂದ ಏನಾದರೂ ಎಸ್ ಗಣೇಶ್ ಅವರು ಸ್ಪರ್ಧೆ ಮಾಡಿದ್ದೇ ಖಚಿತವಾದರೆ ಬಹುಶಃ ಈ ಬಾರಿ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಟಿಕೆಟನ್ನು ಅಲ್ಪಸಂಖ್ಯಾತರಿಗೆ ಬಿಟ್ಟು ಕೊಡುವಂಥ ಸಾಧ್ಯತೆ ಬಹುತೇಕ ಇದೆ. ಇಲ್ಲ ಬಿ ಜೆ ಪಿಯಿಂದ ಬೇರೆ ಯಾವ್ದಾದ್ರು ಅಭ್ಯರ್ಥಿಗಳಿಗೆ, ಅಲ್ಲೇ ಏನು ಬಿ ಜೆ ಪಿಯಲ್ಲಿ ಸಾಕಷ್ಟು ಜನ ಅಜಯ್ ಇರ್ಬೋದು, ಅಥವಾ ಯಶವಂತರಾವ್ ಜಾಧವ್ ಇರ್ಬೋದು, ರಾಜನಹಳ್ಳಿ ಶಿವಕುಮಾರ್, ಶ್ರೀನಿವಾಸ ದಾಸ್ ಕರಿಯಪ್ಪ, ಈಗ ಒಂದಷ್ಟು ಜನ ಲೀಸ್ಟ್ ಇದೆ ಬಿ ಜೆ ಪಿಯಲ್ಲಿ. ಅವರಿಗೇನಾದರೂ ಬಿ ಜೆ ಪಿ ಟಿಕೆಟ್ ಕೊಟ್ಟರೆ ಇಲ್ಲಿ ತಂದೆ ಮಗ ಅರ್ಥಾತ್ ಎಸ್ ಗಣೇಶ್ ಇರ್ಬೋದು ಅಥವಾ ಸಮರ್ಥ ಶಾಮನೂರು ಇಬ್ಬರಲ್ಲಿ ಯಾರೋ ಒಬ್ಬರು ಕಾಂಗ್ರೆಸ್ಸಿಂದ ಟಿಕೆಟ್ ತರುವಂಥ ಸಾಧ್ಯತೆ ಇದೆ. ಈ ರೀತಿಯಾದ ಒಂದಷ್ಟು ಚರ್ಚೆಗಳು ಈಗಲೇ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ನಡೀತಾ ಇದ್ದಾವೆ. ಯಾರಿಗೆ ಟಿಕೆಟ್ ಕೊಡಬೇಕು, ಯಾರಿಗೆ ಟಿಕೆಟ್ ತರಬೇಕು ಅಂತೇಳಿ. ನಮಗಿರುವ ಮಾಹಿತಿ ಪ್ರಕಾರ 3 ಹೆಸರು ಈಗಾಗಲೇ ಹೈಕಮಾಂಡ್ ಮಟ್ಟಕ್ಕೆ ಹೋಗಿದೆ ಅಂತ. ಒಂದು ಸಮರ್ಥ ಶಾಮನೂರು, ಮತ್ತೊಂದು XYZ ಹೆಸರು, ಮತ್ತೊಂದು ಹೆಸರು ಎಸ್ ಗಣೇಶ್ ಅವ್ರ ಹೆಸರು ಹೋಗಿದೆ ಅಂತ ಕಾಂಗ್ರೆಸ್ನಿಂದ. ಯಾರಿಗೆ ಟಿಕೆಟ್ ಬರುತ್ತೋ ಅನ್ನೋದ್ರ ಮೇಲೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಫೈಟ್ ಯಾವ ರೀತಿ ಇರುತ್ತೆ ಅಂತ ನಿರ್ಧಾರ ಆಗುತ್ತೆ. ಇದು ಕಾಂಗ್ರೆಸ್ ಪಕ್ಷದ ಒಳಗಡೆ ಆಂತರಿಕವಾಗಿ ನಡೀತಿರುವಂತಹ ಜುಗಲ್ಬಂದಿ ಇದು, ಯಾರಿಗೆ ಟಿಕೆಟ್ ತರಬೇಕು ಅಂತೇಳಿ. ಯಾಕಂದರೆ ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಸಾಕಷ್ಟು ಈಗಾಗಲೇ 3-4 ಬಾರಿ ಹೇಳಿದ್ದಾರೆ, ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಈ ಬಾರಿ ಯಾವುದೇ ಕಾರಣಕ್ಕೂ ನಾವು ಬೇರೆ ಕೊಡಲ್ಲ, ಅಲ್ಪಸಂಖ್ಯಾತರಿಗೆ ಟಿಕೆಟ್ ಅಂತ ತರ್ತೀವಿ, ಗೆಲ್ಲಿಸ್ಕೊಂಬರ್ತೀವಿ ಅಂತೇಳಿ ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಹೇಳಿದ್ದಾರೆ. ಅವರು ಕೂಡ ಸಿದ್ದರಾಮಯ್ಯನವ್ರ ಜೊತೆ ಭಾಳ ಆಪ್ತರು ಸಿದ್ದರಾಮಯ್ಯನವರಿಗೆ. ಒಂದು ವೇಳೆ ಇವರ ಮಾತು ಕೂಡ ಸಿದ್ದರಾಮಯ್ಯನವರ ಬಳಿ ನಡೀಬೋದು, ಅಥವಾ ಹೈಕಮಾಂಡ್ ಬಳಿ ಜಮೀರ್ ಅಹಮದ್ ಖಾನ್ ಅವರ ಮಾತು ನಡೀಬೋದು. ಈ ಬಾರಿ ಅವರ ಸಮುದಾಯದ ಪರವಾಗಿ ಜಮೀರ್ ಅಹಮದ್ ಖಾನ್ ಏನಾದರೂ ಸ್ಟೆಪ್ ತೆಗೆದುಕೊಂಡಿದ್ದೆ ಆದರೆ ಅಲ್ಪಸಂಖ್ಯಾತರಿಗೆ ಈಸಿಯಾಗಿ ಟಿಕೆಟ್ ಸಿಗುತ್ತೆ. ಒಂದು ವೇಳೆ ಜಮೀರ್ ಅಹಮದ್ ಖಾನ್ ಇಲ್ಲ ನೋಡೋಣ, ಇನ್ನೊಂದು ಅವಕಾಶವನ್ನು ನೋಡೋಣ ಅಂತ ಕಾದಿದ್ದೆ ಆದರೆ ಈ ಬಾರಿ ಎಗೇನ್ ಟಿಕೆಟು ಶಾಮನೂರು ಅಂಡ್ ಫ್ಯಾಮಿಲಿಗೆ ಹೋಗುವಂಥ ಸಾಧ್ಯತೆ ಇದೆ. ಈ ರೀತಿಯಾದ ಚರ್ಚೆ ಒಂದಷ್ಟು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ನಡೀತಾ ಇದೆ. ಇದು ಕಾಂಗ್ರೆಸ್ನ ಆಂತರಿಕ ಜುಗಲ್ಬಂದಿ, ಯಾರ್ಯಾರಿಗೆ ಟಿಕೆಟ್ ಕೊಡಬೇಕು ಅಂತೇಳಿ ಎರಡು ಫೈಟ್ ನಡೀತಾ ಇರುವಂಥದ್ದು. ಮತ್ತೊಂದು ಅಷ್ಟೊಂದು ನಾನು ಅಪ್ಡೇಟನ್ನು ಕೊಡ್ತಾ ಹೋಗ್ತೀನಿ. ಅಂದರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಕಾವು ದಿನದಿಂದ ದಿನಕ್ಕೆ ಏರ್ತಾ ಇದೆ. ಕಾಂಗ್ರೆಸ್ ಆಂತರಿಕವಾಗಿ ಏನಾಗ್ತಾ ಇದೆ, ಬಿ ಜೆ ಪಿ ಒಳಗಡೆ ಆಂತರಿಕವಾಗಿ ಏನಾಗ್ತಾ ಇದೆ, ಬಿ ಜೆ ಪಿಯಿಂದ ಯಾರು ನಿಂತರೆ ಪ್ಲಸ್, ಕಾಂಗ್ರೆಸ್ಸಿಂದ ಯಾರು ನಿಂತರೆ ಪ್ಲಸ್, ಯಾರು ನಿಂತರೆ ಮೈನಸ್, ಎಲ್ಲವನ್ನೂ ಕೂಡ ಒಂದು ಕಡೆ ನ್ಯೂಸ್ ವಿಶ್ಲೇಷಣೆ ಮಾಡ್ತಾ ಹೋಗುತ್ತೆ. ಎಲ್ಲರಿಗೂ ನೋಡ್ತಾ ಇರಿ ಒನ್ ಕನ್ನಡ ನ್ಯೂಸ್.